ನಮಸ್ಕಾರ ಬಂಧುಗಳೇ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೇ? ಸಾಲದ ಬಾಧೆ ನಿಮ್ಮನ್ನು ದಿನಾ ಕಾಡುತ್ತಿದೆಯೇ? ಮನೆಯಲ್ಲಿ ಸದಾ ನೆಮ್ಮದಿಯ ಕೊರತೆ ಇದೆಯೇ? ಹಾಗಾದರೆ ಚಿಂತೆ ಬಿಡಿ. ಆಷಾಢ ಮಾಸವನ್ನು ಶೂನ್ಯ ಮಾಸ ಎಂದು ಕಡೆಗಣಿಸಬೇಡಿ. ಏಕೆಂದರೆ ಇದೇ ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರಗಳು ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರವಾಗುವ ಸುವರ್ಣ ಅವಕಾಶಗಳು. ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ 9 ನಿಮಿಷಗಳಲ್ಲಿ ನಿಮ್ಮ ಜನ್ಮಾಂತರದ ದಾರಿದ್ರ್ಯವನ್ನು ದೂರ ಮಾಡಿ ಧನ ಸಂಪತ್ತನ್ನು ಆಕರ್ಷಿಸುವ ಅತ್ಯಂತ ಶಕ್ತಿಶಾಲಿ ಲಕ್ಷ್ಮೀ ಪೂಜಾ ವಿಧಾನ ಮತ್ತು ಯಾರೂ ಹೇಳದ ರಹಸ್ಯ ಉಪಾಯಗಳನ್ನು ತಿಳಿಸಿಕೊಡಲಿದ್ದೇವೆ. ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಅಥವಾ ಕೇಳಿ. ಆಷಾಢ ಲಕ್ಷ್ಮೀ ಪೂಜೆಯ ಮಹತ್ವ. ಆಷಾಢ ಮಾಸವನ್ನು ಸಾಮಾನ್ಯವಾಗಿ ಶೂನ್ಯ ಮಾಸ ಎಂದು ಮಂಗಳ ಕಾರ್ಯಗಳಿಗೆ ದೂರ ಇಟ್ಟರೂ ಆಧ್ಯಾತ್ಮಿಕ ಮತ್ತು ದೇವತಾ ಆರಾಧನೆಗೆ ಇದು ಸುವರ್ಣ ಕಾಲ. ಈ ಮಾಸದಲ್ಲಿ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಿರುತ್ತದೆ ಎನ್ನಲಾಗುತ್ತದೆ. ಲಕ್ಷ್ಮೀ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತದೆ. ಆಷಾಢ ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಜನ್ಮಾಂತರದ ದಾರಿದ್ರ್ಯ ನೀಗಿ ಆರ್ಥಿಕ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಸರಳ ಮತ್ತು ಶಕ್ತಿಶಾಲಿ ಪೂಜಾ ವಿಧಾನ. ಹೆಚ್ಚು ಆಡಂಬರವಿಲ್ಲದೆ ಭಕ್ತಿಯಿಂದ ಕೆಳಗಿನಂತೆ ಪೂಜೆ ಮಾಡಬಹುದು. ಶುದ್ಧೀಕರಣ. ಪೂಜಾ ದಿನದಂದು ಮುಂಜಾನೆ ಬೇಗ ಎದ್ದು ಮನೆ ಮತ್ತು ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕರಿಸಿ. ಲಕ್ಷ್ಮೀ ದೇವಿ ಹೊಸ್ತಿಲ ಮೂಲಕ ಮನೆ ಪ್ರವೇಶಿಸುತ್ತಾಳೆ. ಸಂಕಲ್ಪ. ಪೂಜಾ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಹಾಸಿ ಅದರ ಮೇಲೆ ಲಕ್ಷ್ಮೀ ದೇವಿಯ ಮೂರ್ತಿ ಅಥವಾ ಫೋಟೋವನ್ನು ಇರಿಸಿ. ಕಲಶ ಸ್ಥಾಪನೆ. ಒಂದು ತಾಮ್ರ ಅಥವಾ ಬೆಳ್ಳಿಯ ಚೊಂಬಿಗೆ ನೀರು, ಅಕ್ಷತೆ, ನಾಣ್ಯ ಹಾಕಿ ಮೇಲೆ ವೀಳ್ಯದೆಲೆ ಮತ್ತು ತೆಂಗಿನಕಾಯಿ ಇಟ್ಟು ಕಲಶವನ್ನು ಸ್ಥಾಪಿಸಿ. ಇದು ಲಕ್ಷ್ಮಿಯ ಸಂಕೇತ. ಅಭಿಷೇಕ ಮತ್ತು ಅಲಂಕಾರ. ಮೂರ್ತಿ ಇದ್ದರೆ ಹಾಲಿನಿಂದ ಅಭಿಷೇಕ ಮಾಡಿ ನಂತರ ಕುಂಕುಮ ಅರ್ಚನೆ ಮಾಡಿ. ದೇವಿಗೆ ತಾವರೆ ಹೂವು ಅಥವಾ ಕೆಂಪು ಗುಲಾಬಿ ಎಂದರೆ ಅತ್ಯಂತ ಪ್ರೀತಿ. ಅದರಿಂದ ಅಲಂಕರಿಸಿ. ದೀಪಾರಾಧನೆ. ದೇವಿಯ ಎದುರು ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ. ನೈವೇದ್ಯ. ದೇವಿಗೆ ಕಾಯಿಸದ ಹಾಲು, ಪಾಯಸ, ಕಲ್ಕಂಡ ಅಥವಾ ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಿಸಿ. ಮಂತ್ರಪಠಣ. ಕಣ್ಣು ಮುಚ್ಚಿ ಕನಿಷ್ಠ 11 ಅಥವಾ 108 ಬಾರಿ ಈ ಮಂತ್ರವನ್ನು ಜಪಿಸಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ. ಆರತಿ. ಕೊನೆಯಲ್ಲಿ ಕರ್ಪೂರದ ಆರತಿ ಮಾಡಿ ಪ್ರಾರ್ಥನೆ ಸಲ್ಲಿಸಿ. ಆಚರಿಸಬೇಕಾದ ಮುಖ್ಯ ನಿಯಮಗಳು. ಪೂಜೆಯ ಪೂರ್ಣ ಫಲ ಸಿಗಬೇಕಾದರೆ ಈ ನಿಯಮಗಳನ್ನು ತಪ್ಪದೆ ಪಾಲಿಸಿ. ಬ್ರಹ್ಮಚರ್ಯ ಮತ್ತು ಸಾತ್ವಿಕತೆ. ಪೂಜೆಯ ದಿನ ಮನೆಯಲ್ಲಿ ಸಂಪೂರ್ಣ ಸಾತ್ವಿಕ ವಾತಾವರಣ ಇರಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲದ ಆಹಾರ ಸೇವಿಸಿ. ಮನೆಯಲ್ಲಿ ಶಾಂತಿ. ಲಕ್ಷ್ಮಿಯು ಪ್ರಶಾಂತವಾದ ಮತ್ತು ಸಂತೋಷವಾಗಿರುವ ಜಾಗದಲ್ಲಿ ನೆಲೆಸುತ್ತಾಳೆ. ಆದ್ದರಿಂದ ಪೂಜೆಯ ದಿನ ಮನೆಯಲ್ಲಿ ಜಗಳ, ಕೋಪ ಅಥವಾ ಅಳು ಇರಬಾರದು. ದಾನ. ಪೂಜೆಯ ನಂತರ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ತಾಂಬೂಲ ನೀಡಿ ಆಶೀರ್ವಾದ ಪಡೆಯಿರಿ. ಬಡವರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡುವುದು ಶ್ರೇಷ್ಠ. ಸಂಜೆ ದೀಪ. ಆಷಾಢ ಶುಕ್ರವಾರಗಳಂದು ಸಂಜೆ ವೇಳೆ ಮನೆಯ ಮುಖ್ಯ ದ್ವಾರದ ಅಂದರೆ ಹೊಸ್ತಿಲ ಈ ಬದಿಯಲ್ಲೂ
ದೀಪ ಹಚ್ಚಿಡುವುದನ್ನು ಮರೆಯಬೇಡಿ. ಧನಾರ್ಜನೆ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ವಿಶೇಷ ಉಪಾಯಗಳು. ಆಷಾಢ ಮಾಸದಲ್ಲಿ ಹಣದ ಕೊರತೆ ನೀಗಲು ಮತ್ತು ಆದಾಯ ಹೆಚ್ಚಾಗಲು ಈ ಸರಳ ತಾಂತ್ರಿಕ ಉಪಾಯಗಳನ್ನು ಮಾಡಿ. ಲಕ್ಷ್ಮೀ ಕವಡೆ ಉಪಾಯ. ಪೂಜೆಯ ಸಮಯದಲ್ಲಿ 5 ಅಥವಾ 11 ಹಳದಿ ಕವಡೆಗಳನ್ನು ದೇವಿಯ ಪಾದದ ಬಳಿ ಇಟ್ಟು ಪೂಜಿಸಿ. ಪೂಜೆ ಮುಗಿದ ನಂತರ ಆ ಕವಡೆಗಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹಣ ಇಡುವ ಜಾಗದಲ್ಲಿ, ಅಂದರೆ ಸೇಫ್ ಲಾಕರ್ನಲ್ಲಿ ಇಡಿ. ಇದು ಧನಾಕರ್ಷಣೆ ಮಾಡುತ್ತದೆ. ಕನಕಧಾರಾ ಸ್ತೋತ್ರ ಪಠಣ. ಪೂಜೆಯ ಸಮಯದಲ್ಲಿ ಆದಿ ಶಂಕರಾಚಾರ್ಯರು ರಚಿಸಿದ ಕನಕಧಾರ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಇದು ಸಾಲದ ಬಾಧೆಯಿಂದ ಮುಕ್ತಿ ನೀಡಲು ಅತ್ಯಂತ ಶಕ್ತಿಶಾಲಿ. ಏಲಕ್ಕಿ ಉಪಾಯ. ಶುಕ್ರವಾರದ ಪೂಜೆಯ ವೇಳೆ ದೇವಿಗೆ 5 ಹಸಿರು ಏಲಕ್ಕಿಗಳನ್ನು ಅರ್ಪಿಸಿ. ಮರುದಿನ ಅದನ್ನು ನಿಮ್ಮ ಪರ್ಸ್ ಅಥವಾ ಕಿಸೆಯಲ್ಲಿ ಇಟ್ಟುಕೊಳ್ಳಿ. ಇದು ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡುತ್ತದೆ. ಉಪ್ಪಿನ ದೀಪ, ಸಾಲ್ಟ್ ಲ್ಯಾಂಪ್. ಒಂದು ಸಣ್ಣ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ತುಂಬಿಸಿ ಅದರ ಮೇಲೆ ಹಣತೆಯನ್ನಿಟ್ಟು ತುಪ್ಪದ ದೀಪ ಹಚ್ಚಿ. ಉಪ್ಪು ನಕಾರಾತ್ಮಕತೆಯನ್ನು ಹೀರಿಕೊಂಡು ಆರ್ಥಿಕ ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಭಕ್ತಿ ಮತ್ತು ನಂಬಿಕೆಯೇ ಈ ಪೂಜೆಯ ಯಶಸ್ಸಿನ ಮೂಲ ಶಕ್ತಿ. ಈ ಆಷಾಢದಲ್ಲಿ ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿ. ಬಂಧುಗಳೇ, ಮಹಾಲಕ್ಷ್ಮಿ ಕೇವಲ ಚಿನ್ನ, ಹಣದ ರೂಪದಲ್ಲಲ್ಲ, ಮನೆಯ ಶಾಂತಿ ಮತ್ತು ನೆಮ್ಮದಿಯ ರೂಪದಲ್ಲೂ ಇರುತ್ತಾಳೆ. ಈ ಆಷಾಢ ಮಾಸದಲ್ಲಿ ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಈ ಸರಳ ನಿಯಮಗಳನ್ನು ಹಾಗೂ ಕವಡೆ ಮತ್ತು ಏಲಕ್ಕಿಯ ವಿಶೇಷ ಉಪಾಯಗಳನ್ನು ಪಾಲಿಸಿ ನೋಡಿ. ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಧನ ಧಾನ್ಯಗಳು ವೃದ್ಧಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆ ಜಗನ್ಮಾತೆ ಮಹಾಲಕ್ಷ್ಮಿಯು ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ, ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಮಹಾಲಕ್ಷ್ಮೈ ನಮಃ ಎಂದು ಬರೆದು ದೇವಿಗೆ ನಿಮ್ಮ ನಮನ ಸಲ್ಲಿಸಿ. ನಿಮ್ಮ ಕುಟುಂಬದವರಿಗೂ ಒಳ್ಳೆಯದಾಗಲಿ ಎಂಬ ಹಾರೈಕೆಯೊಂದಿಗೆ ಈ ವಿಡಿಯೋವನ್ನು ಅವರಿಗೂ ಶೇರ್ ಮಾಡಿ. ಇಂತಹದ್ದೇ ಆಧ್ಯಾತ್ಮಿಕ ಮತ್ತು ಶಕ್ತಿಶಾಲಿ ಪರಿಹಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ.